सिडगुप्पा में जिला कलेक्टर के निर्देशानुसार कस्बे में राजस्व विभाग, नगर पालिका, वन विभाग एवं अन्य विभागों के सहयोग से महमूद फंक्शन हॉल रोड के किनारे एवं राजकीय प्रथम श्रेणी महाविद्यालय के पास वन महोत्सव कार्यक्रम का आयोजन किया गया, जिसमें पौधे लगाकर एवं जागरूक किया गया। पर्यावरण संरक्षण के बारे में पौधे लगाकर पर्यावरण संरक्षण के प्रति जागरूकता पैदा करने के लिए वन महोत्सव मनाया गया। इस कार्यक्रम में तहसीलदार रविंद्र दामा, सीओ हुसामुद्दीन बाबा, पीएसआई बाशुमिया कोंचूर, वन विभाग के अधिकारी, पर्यावरण अधिकारी पूजा पनशक्ति, राजस्व अधिकारी, नगर पालिका कर्मचारी और राजस्व विभाग के कर्मचारी उपस्थित थे। सिडगुप्पा से केपी न्यूज के संवाददाता अजीम की रिपोर्ट। नमस्कार, तम्मेಲ್ಲರಿಗೂ ತಿಳಿದಿರುವಂತೆ ನಾವು ಶಾಲೆ ಓದುವಾಗ ಅಥವಾ ಕಾಲೇಜ್ ಓದುವಾಗ ಪ್ರಬಂಧಗಳು ಕೇಳೋರು ಏನಪ್ಪ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳಿ 20 ವರ್ಷ ನಾವು ನಮ್ಮ ಜೀವನವನ್ನು ಕಳೆದು ಬಿಟ್ಟಿವಿ। ಇದೇನು ತಾಂತ್ರಿಕ ಯುಗದಲ್ಲಿ ಭೂಮಿ ಹೆಚ್ಚಿಗೆ ಆಗ್ತಾ ಇಲ್ಲ, ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ। ಮನುಷ್ಯ ಏನು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ। ಇದು ಒಂದು ಸರ್ಕಾರದ ಕಾರ್ಯಕ್ರಮ। ನಾವು ಎಲ್ಲರೂ ತಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇರ್ತದ ಅಲ್ಲಿ ಗಿಡ ನೆಟ್ಟರೆ ಏನೂ ಸಮಸ್ಯೆ ಆಗೋದಿಲ್ಲ। ಎಲ್ಲ ವಾತಾವರಣ ಸರಿಯಾಗಿರ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿದೆ, ಫ್ಯಾಕ್ಟ್ರೀಸು ಅವು ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗಾಗಿ ಮತ್ತು ದೆಹಲಿಯಲ್ಲಿ ಎಲ್ಲರೂ UPSC ಓದಕ್ಕೆ ಹೋಗ್ತಾರೆ ಹುಡುಗರು। ದೆಹಲಿಯಲ್ಲಿ ಅತಿ ಹೆಚ್ಚಿನ ವಾಯು ಮಾಲಿನ್ಯ ಉಂಟಾಗಿತ್ತು, ತಾವೆಲ್ಲರೂ ತಿಳಿದೇ ಇರ್ತದೆ। ಅದಕ್ಕಾಗಿ ಮನೆಗೊಂದು ಮರ ನೆಡ್ತಕ್ಕಂಥ ಒಂದು ಅಭಿಯಾನ ತಾವೆಲ್ಲ ಮಾಡ್ಬೇಕಂತ ಹೇಳ್ತಾ ಸಣ್ಣವರಿದ್ದಾಗ ಹೇಳಿದ್ರು, ಕಾಡು ಬೆಳೆಸಿ ನಾಡು ಉಳಿಸಿ ಅಂಥೇಳಿ। ಈ ವರ್ಷ ಬೇಸಿಗೆಯಲ್ಲಿ ಎಷ್ಟು ಬಿಸಿಲಿತ್ತು ಅಂತೇಳಿ ತಮಗೆಲ್ಲ ತಿಳಿದಿದೆ। ನಾವು ಎಲ್ಲೇನ ಗಿಡ ನೋಡಿದರೆ ಗಿಡದ ಬಿಡಿಸಿ ಹೋಗಿ ನಿಂದ್ರಪ್ಪ ಅಂತ ನಾವು 48 ಡಿಗ್ರಿ ತನಕ ಬಿಸಿಲು ರೆಕಾರ್ಡ್ ಮಾಡಿದೆ। ಅದು ರೆಕಾರ್ಡ್ ಮುರಿಬೇಕಾದ್ರೆ ನಾವೇನು ಮಾಡಬೇಕು, ಪ್ರತಿ ವರ್ಷ ನಾವು ಮನೆ ಮುಂದೆ ಎಲ್ಲಿ ಜಾಗ ಇರ್ತದೆ ಎಲ್ಲರೂ ಕೂಡ ಒಂದೊಂದು ಮರ ನೆಡಬೇಕಂತ ತಮ್ಮಲ್ಲಿ ಕಾರ್ಯಕ್ರಮಕ್ಕೆ ನಮಗೂ ಎಲ್ಲರಿಗೂ ಕೂಡ ಒಂದು